ಚಿಕಿತ್ಸೆ ಉತ್ತಮ ಮಹಾವೀರ ಸ್ವಾಮೀಜಿ. ಪ್ರಸ್ತುತ ದಿನಮಾನಗಳಲ್ಲಿ ಒತ್ತಡದ ಜೀವನದಿಂದ ಇಂಗ್ಲಿಷ್ ಔಷಧಿಗಳನ್ನು ಸೇವಿಸಿ ಅವುಗಳಿಂದ ಪರೋಕ್ಷವಾಗಿ ಬೇರೆ ರೋಗಗಳಿಗೆ ತುತ್ತಾಗುತ್ತಿದ್ದೇವೆ. ಪಾರಂಪರಿಕ ಪದ್ಧತಿಯ ಚಿಕಿತ್ಸೆ ನೈಸರ್ಗಿಕವಾದದ್ದು ಎಂದು ಹಳಿಂಗಳಿ ಅಲ್ಲಮಪ್ರಭು ಆಶ್ರಮದ ಮಹಾವೀರ ಸ್ವಾಮೀಜಿ ತಿಳಿಸಿದರು. ನಗರದ ಬಡಕಲ್ ಗಲ್ಲಿಯಲ್ಲಿರುವ ನ್ಯಾಚುರಲ್ ಆಕ್ಯುಪ್ರೆಷರ್ ಸೆಂಟರ್ಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದು ಮಾತನಾಡಿದ ಅವರು, ಈಗಿನ ದಿನಮಾನಗಳಲ್ಲಿ ಕಿರಾಣಿ ಅಂಗಡಿಗಳಂತೆ ಎಲ್ಲೆಂದರಲ್ಲಿ ಆಸ್ಪತ್ರೆಗಳು ಹುಟ್ಟಿಕೊಂಡಿವೆ. ರೋಗಿಗಳು ಹೆಚ್ಚಾದಂತೆ ಹಣ ಪಡೆದು ರೋಗಗಳನ್ನು ಪಡೆಯುವಂತಾಗಿದೆ. ಇಂತಹ ಪಾರಂಪರಿಕ ಚಿಕಿತ್ಸೆ ಪಡೆದು ನೈಸರ್ಗಿಕವಾಗಿ ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ ಎಂದು ತಿಳಿಸಿದರು. ವಿಶೇಷವಾದ ಸುದ್ದಿಯನ್ನು ನಿಮಗೆಲ್ಲರಿಗೂ ತಿಳಿಸುವುದು ಏನೆಂದರೆ, ಈಶ್ವರಲಿಂಗ ಪಾಟೀಲ್ ಅಂತೇಳಿ ಇವರೇ ಈಶ್ವರಲಿಂಗ ಪಾಟೀಲು. ಇವ್ರು ಮಾಡುವಂಥ ಕಾರ್ಯ ಬಹಳ ದೊಡ್ಡದು. ಯಾಕಂದ್ರೆ ಇವತ್ತು ನಾವೆಲ್ಲರೂ ಏನು ಮಾಡಿದ್ವಿ ಅಂದ್ರೆ ಅಲೋಪತಿಕ್ ಗುಳಿಗೆ ತೊಗೊಂಡು ನಾವು ಏನು ಮಾಡಿದ್ವಿ ಅಂದ್ರೆ ನಮ್ಮ ಶರೀರಕ್ಕೆ ಇನ್ನೊಂದು ರೋಗಗಳನ್ನು ತೊಗೊಳತ್ತಿದ್ವಿ. ಆ ರೋಗಗಳನ್ನು ಬರಬಾರ್ದು. ನಮ್ಮ ಭಾರತ ದೇಶ ಮೊದಲು ಹೆಂಗಿತ್ತಪ್ಪ ಅಂದ್ರೆ ಆಧ್ಯಾತ್ಮಿಕ ನಾಡು. ಋಷಿಮುನಿಗಳ ಆಯುರ್ವೇದಿಕ್ ಔಷಧಿಗಳನ್ನು ಕೊಡ್ತಿರು. ಅಂಥ ನಾಡಿನಾಗೆಲ್ಲ ಹುಟ್ಟಿ ಏನಾಗೈತೆ ಅಂದ್ರೆ ಇವತ್ತು ಕಿರಾಣಿ ಅಂಗಡಿಗಿಂತ ಹೆಚ್ಚಿನಂಥ ಏನಾಗ್ಯಪ್ಪ ಅಂದ್ರೆ ಆಸ್ಪತ್ರೆಗಳು ಹೆಚ್ಚಾಗ್ಯಾವು, ದವಾಖಾನೆಗಳು ಹೆಚ್ಚೋದು, ಗುಳಿಗೆ ಅಂಗಡಿಗಳು ಹೆಚ್ಚೋದು, ಎಲ್ಲ ರೋಗಗಳೂ ಹೆಚ್ಚಾಗ್ಯಾವ. ರೊಕ್ಕ ಕೊಟ್ಟು ರೋಗ ತೊಗೊಳ್ಳೋಂಥ ದಿನಮಾನ ಬಂದೈತಿ ಈಗ. ಅದಕ್ಕೆ ಅಂಥ ದಿನಮಾನದೊಳಗೆ ಇಂಥ ಒಬ್ಬರು ವ್ಯಕ್ತಿ ಬಂದ ಸಿಕ್ಕಾರಪ್ಪ ಅಂದ್ರೆ ನಮ್ಮೆಲ್ಲರೂ ಪುಣ್ಯ ಅಂತ ತಿಳ್ಕೊಬೇಕು. ಯಾಕಂದ್ರೆ ಗುಳಿಗೆ ಇಂಜೆಕ್ಷನ್ ಮಾಡಲಾರ್ದ ನಿಮ್ಮದು ಯಾವುದೇ ಅಂಗಾಂಗಗಳಲ್ಲಿ ನರಗಳ ದೋಷ ಆಗಲಿ, ನರಗಳ ದೌರ್ಬಲ್ಯತೆ ಆಗಲಿ, ಅಥವಾ ನಿಮ್ಮ ವಾತ, ಪಿತ್ತ, ಕಫ, ಮೂಲವಾದಿ ಮತ್ತು ಇನ್ನೂ ಅನೇಕ ಏನು ಸಮಸ್ಯೆ ಇದ್ದರೂ ಸಹಿತ ಪರಿಹಾರ ಮಾಡುವಂಥ ಮಾರ್ಗದಲ್ಲಿ ಇವರು ಎಲ್ಲರೂ ಸೇವೆ ಮಾಡೋಕ್ಕೆ ಬಂದಾರ. ಅದಕ್ಕೆ ಪ್ರತಿಯೊಬ್ಬರು ಬಂದು ಇವರಿಗೆ ಒಂದು ನಿಮಗೆ ಗೊತ್ತಾಗೋದಪ್ಪ ಏನಂದ್ರೆ ಅವ್ರ ಹತ್ತಿರ ಬಂದು ನೀವು ಸ್ಟೇಟ್ಮೆಂಟ್ ಹೆಂಗೆ ತೊಗೋತಿರ್ಲೆ, ಅವ್ರು ಏನಲ್ದೆ ಭಾಳ ವಿಶೇಷವಾಗಿ ಮಾಡ್ತಾರೆ. ಇವತ್ತು ನನಗಾದರೂ ಕೊಟ್ಟರು, ನಾವೆಲ್ಲರಿಗೆ ಕೊಡ್ತೀವಿ ಅಂದ್ರೆ ನಮಗೂ ಅವ್ರು ಕೊಟ್ಟರು. ಯಾಕಂದ್ರೆ ಅವ್ರು ಎಂಥ ಕೆಲಸ ಮಾಡ್ಯಾರಪ್ಪ ಅಂದ್ರೆ ಅಂಥ ಕಾರ್ಯಗಳನ್ನು ಅವ್ರಲ್ಲಿ ಐತಿ. ಕೈ ಚಟುವಟಿಕೆನ ಭಾಳ ಮಹತ್ವ ಐತಿ. ಇಲ್ಲಿ ಏನು ಇಂಜೆಕ್ಷನ್ ಮಾಡೋಂಗಿಲ್ಲ, ಗುಳಿಗೆ ಕೊಡೋಂಗಿಲ್ಲ, ಎಲ್ಲ ರೊಕ್ಕಿಲ್ದ ಏನು ನೀವು ಇದಿಲ್ದ ಅಂಥ ಸೇವೆ ಮಾಡಾಕೈತಾರ ಅವ್ರು. ಅಂಥಕ್ಕೆ ನೀವು ಎಲ್ಲರೂ ಬಂದು ಒಂದು ಸಲ ಬಂದು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗೋರಿ. ನೀವು ಎಲ್ಲರೂ ಉದ್ಧಾರ ಆಗ್ತೀರಿ. ನಿಮ್ಮ ನರಗಳು ಕಳ್ಕೊಳೋದೆಲ್ಲ ಮತ್ತೆ ಜನ್ಮ ಕೊಟ್ಟಂಗೆ ಆಕೈತಿ. ಮತ್ತು ಪ್ಯಾರಲೈಸ್ ಆದರೂ ಸಹಿತ ಕಡಿಮೆ ಮಾಡುವಂಥ ಶಕ್ತಿ ಅವ್ರ ಕಡೆ ಅಂಥ ಮೆಥಡ್ಗಳದಾವು. ಅಂಥ ಕೈ ಚಳಕದಿಂದ ಮಾಡ್ತಾರೋ. ನೀವೆಲ್ಲರೂ ಇವತ್ತೇ ಬಂದು ಅವ್ರಿಗೆ ಭೇಟಿ ಕೊಟ್ಟು ಅವ್ರನ್ನ ಮತ್ತು ಹೆಚ್ಚು ಇಂಥ ನಮ್ಮ ಭಾರತ ದೇಶದಾಗ ಇನ್ನೂ ಅಂಥವ್ರು ಬೆಳಿಬೇಕು. ದವಾಖಾನೆ ಹೆಂಗೆ ಬೆಳೆದಾವಲ್ಲ, ಇವರು ಇಂಥವ್ರು ಸಿಗಬೇಕು, ಇಂಥದ್ದು ಬೆಳಿಬೇಕು. ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸುತ್ತೀನಿ. ಈ ವೇಳೆ ಪ್ರೊಪ್ರೈಟರ್ ಶಿವಲಿಂಗ ಪಾಟೀಲ್, ಭಾರತ ವೈಭವ ದಿನಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಎನ್ ಪ್ರಶಾಂತ ರಾವ್, ಕಾಯಕ ಮಠದ ಮಹಾಂತ ಗುರೂಜಿ ಮೊದಲಾದವರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.